ಗುರು ನಮಸ್ಕಾರ. ನಿಮ್ಮ ರೈಟ್ ಟು ಫೈಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ಯಾನಿಕ್ ಅಟ್ಯಾಕ್ ಎನ್ನುವುದು ಗಂಭೀರ ಸಮಸ್ಯೆನ? ಅದಕ್ಕೆ ಪರಿಹಾರವೇನು? ನನ್ನ ಮಗಳಿಗೆ 13 ವರ್ಷ. ಇದ್ದಕ್ಕಿದ್ದ ಹಾಗೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತಾಳೆ. ನಿತ್ಯ ನಿದ್ದೆಯಲ್ಲಿ ಮಾತನಾಡುತ್ತಾಳೆ. ಇದಕ್ಕೆ ಪರಿಹಾರ ಸೂಚಿಸುವಿರಾ? ಪ್ಯಾನಿಕ್ ಅಟ್ಯಾಕ್ ಅನ್ನುವುದು ಉದ್ವೇಗದ ತೀವ್ರ ರೂಪ. ಯಾವುದೇ ಸಮಸ್ಯೆ ತೀವ್ರ ರೂಪಕ್ಕೆ ತಿರುಗಿದ ಮೇಲೆ ಅದಕ್ಕೆ ಸುಲಭ ಪರಿಹಾರಗಳನ್ನು ಕೊಡುವುದು ಸಾಧ್ಯವಿಲ್ಲ. ಟ್ರೀಟ್ಮೆಂಟ್ ದಾರಿ. ಇತ್ತೀಚೆಗಷ್ಟೇ ಸುಮಾರು ನಿಮ್ಮ ಮಗಳದ್ದೇ ವಯಸ್ಸಿನ ಇನ್ನೊಬ್ಬ ಹುಡುಗಿ ನನ್ನ ಬಳಿ ಟ್ರೀಟ್ಮೆಂಟ್ ಬಂದು ಗುಣವಾದ ಬಗೆಯನ್ನು ಹಂಚಿಕೊಳ್ಳಬಯಸುತ್ತೇನೆ. ಅವಳ ಹೆಸರು ದೀಕ್ಷಾ ಅಂತ. 9ನೇ ತರಗತಿಯಲ್ಲಿ ಓದುತ್ತಿದ್ದ ಹುಡುಗಿ. ಸುಮಾರು 8 ತಿಂಗಳುಗಳ ಹಿಂದೆ ಆಕೆಗೆ ಏಕಾಏಕಿ ಪ್ಯಾನಿಕ್ ಅಟ್ಯಾಕ್ ಸಮಸ್ಯೆ ಶುರುವಾಯಿತು. ಹೆತ್ತವರಿಗೆ ಯಾಕೆ, ಹೇಗೆ ಎಂಬುದು ಅರ್ಥವಾಗಲಿಲ್ಲ. ಅದು ಕೂಡ ಆಗಿದ್ದು ರಜೆಗೆಂದು ಸುತ್ತಾಡಲು ಹೊರಗೆ ಹೋದಂತಹ ಸಂದರ್ಭದಲ್ಲಿ. ಆದರೆ ಅದು ಆರಂಭದಲ್ಲಿ ಒಮ್ಮೆ ಬಂದು ಆಮೇಲೆ ಕಡಿಮೆಯಾದಂತೆ ತೋರಿದ್ದರಿಂದ ಹೆತ್ತವರು ಅದನ್ನು ಹೆಚ್ಚು ಗಂಭೀರವಾಗಿ ಪರಿಗಣಿಸಲಿಲ್ಲ. ಆದರೆ ಆಮೇಲಿನ ದಿನಗಳಲ್ಲಿ ಅದು ಎಷ್ಟರ ಮಟ್ಟಿನ ತೀವ್ರತೆಯನ್ನು ಪಡೆಯಿತು ಅಂದರೆ, ಆಕೆಗೆ ಪ್ಯಾನಿಕ್ ಅಟ್ಯಾಕ್ ಆದಾಗ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿದ್ದಳು. ಮೈಯೆಲ್ಲ ನಡುಗುತ್ತಿತ್ತು ಮತ್ತು ಹೆತ್ತವರಿಗೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅರ್ಥವಾಗುತ್ತಿರಲಿಲ್ಲ. ಭೀತಿಯಿಂದ 3-4 ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದರೂ ಯಾವುದೇ ಮಹತ್ತರವಾದಂತಹ ಪರಿಣಾಮ ಕಂಡುಬರಲಿಲ್ಲ. ಒಂದಷ್ಟು ಮಾತ್ರೆಗಳನ್ನು ನುಂಗಬೇಕಾದಂತಹ ಹಿಂಸೆ ದಿನನಿತ್ಯ. ಮಾತ್ರವಲ್ಲ, ಆ ಮಾತ್ರೆಗಳ ಕಾರಣದಿಂದಾಗಿ ಮಂಪರು, ಉದಾಸೀನತೆ ಮತ್ತು ನಿಶ್ಶಕ್ತಿ. ಯಾವುದೇ ಕೆಲಸ ಮಾಡಲು ಆಸಕ್ತಿ ಇಲ್ಲ. ಮಗಳ ಇಂತಹ ಪರಿಸ್ಥಿತಿಯನ್ನು ಹೆತ್ತವರು ಕಂಗೆಟ್ಟು ಹೋಗಿದ್ದರು. ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಹೋಗುವುದೇ ಆಗಿ ಹೋಗಿತ್ತು. ರಾತ್ರಿ ಸರಿಯಾಗಿ ನಿದ್ದೆಯಿಲ್ಲ. ನಿದ್ದೆಯಲ್ಲಿ ಏನೇನೋ ಕನವರಿಕೆ. ಹಾಸಿಗೆಯಿಂದ ಏಳುವುದಕ್ಕೆ ಆಸಕ್ತಿಯಿಲ್ಲ. ಶರೀರವು ಯಾಕೋ ಭಾರವೆಂಬಂತೆ ಭಾಸವಾಗುತ್ತಿತ್ತು. ಊಟ ತಿಂಡಿ ಮಾಡುವುದಕ್ಕೂ ಮನಸ್ಸಿಲ್ಲ. ದೈಹಿಕ ಚಟುವಟಿಕೆಗಳೆಲ್ಲವೂ ಮೂಲೆಗುಂಪಾಗಿದ್ದುವು. ಪುಸ್ತಕಗಳಿಗೆ ಧೂಳು ಹಿಡಿತ್ತು. ತನಗೆ ಏನಾಗುತ್ತಿದೆ ಎಂದು ಅರ್ಥವಾಗದ ಪರಿಸ್ಥಿತಿಯಲ್ಲಿ ಆಕೆ ಇದ್ದಳು. ಒಂದೊಂದು ಬಾರಿ ತಂದೆ ತಾಯಿಯ ಆರೈಕೆಯೂ ಭಾರವಾದಂತೆ ಆಕೆಗೆ ಅನ್ನಿಸುತ್ತಿತ್ತು. ಆಕೆಯ ಮನಸ್ಥಿತಿ ಎಲ್ಲಿಯವರೆಗೆ ಹೋಗಿತ್ತು ಅಂದರೆ, ಒಂದು ದಿನ ಇದ್ದ ಅಷ್ಟೂ ಮಾತ್ರೆಗಳನ್ನು ಒಟ್ಟಿಗೆ ತೆಗೆದುಕೊಂಡು ಬಿಟ್ಟಿದ್ದಳು. ಇರುವ ಒಬ್ಬಳೇ ಮಗಳು ಹೀಗೆಲ್ಲ ಮಾಡಿಕೊಂಡಾಗ ತಂದೆ ತಾಯಿಗೆ ಜೀವವೇ ಕೈಗೆ ಬಂದಂತಾಗಿತ್ತು. ಇನ್ನೊಂದಷ್ಟು ಕೌನ್ಸೆಲಿಂಗ್ ಮಾಡಲು ಕರೆದುಕೊಂಡು ಹೋದರೂ ಏನೂ ದೊಡ್ಡ ಪ್ರಯೋಜನವಾಗಲಿಲ್ಲ. ಮುಂದೇನು ಮಾಡುವುದು ಎಂದು ತೋಚದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಯಾರೋ ಒಬ್ಬರು ಹಿರಿಯರು ಅವರಿಗೆ ನನ್ನಲ್ಲಿ ಟ್ರೀಟ್ಮೆಂಟ್ ಪಡೆಯಲು ಸಲಹೆ ನೀಡಿದರು. ಧೃತಿಗೆಟ್ಟಿದ್ದರೂ ಪ್ರಯತ್ನವನ್ನು ಮುಂದುವರಿಸುವ ಲಕ್ಷ್ಯವನ್ನು ಹೊಂದಿದ್ದ ಆಕೆಯ ತಂದೆ ತಾಯಿ ಸ್ವಲ್ಪ ಒತ್ತಾಯ ಮಾಡಿಯೇ ಆಕೆಯನ್ನು ಕರೆದುಕೊಂಡು ಬಂದಿದ್ದರು. ಮೊದಲ ಬಾರಿಗೆ ನನ್ನ ಬಳಿ ಬಂದಾಗ ಆಕೆ ಮಾತನಾಡುವುದಕ್ಕೆ ಸಿದ್ಧಳಿರಲಿಲ್ಲ. ಅತ್ಯಂತ ಸಿಡುಕುತನ ಆಕೆಯ ಮನದಲ್ಲಿ ಮನೆ ಮಾಡಿತ್ತು. ಆದರೂ ಹೇಗೋ ಆಕೆಯ ಮನವೊಲಿಸಿ 1 ಗಂಟೆ ಮಾತನಾಡುವ ಹಾಗೆ ಮಾಡಿದೆ. ಆಕೆಯ ಮನದಾಳದ ನೋವುಗಳನ್ನು ಅರ್ಥೈಸಿಕೊಂಡು ಒಂದಷ್ಟು ಉಪಾಯಗಳನ್ನು ಹೇಳಿದೆ. ತದನಂತರ ಮುಂದಿನ ಸೆಷನ್ಗಳಿಗೆ ಬರುವುದಕ್ಕೆ ಆಕೆಯೇ ಒಪ್ಪಿದಳು. ಸುಮಾರು 4 ಸೆಷನ್ಗಳಲ್ಲಿ ಆಕೆಯಲ್ಲಿ ಎಷ್ಟೊಂದು ಬದಲಾವಣೆ ಕಂಡುಂತೆಂದರೆ, ಆಕೆಯ ಪ್ಯಾನಿಕ್ ಅಟ್ಯಾಕ್ ಸುಮಾರಾಗಿ ಕಣ್ಮರೆಯಾಗಿತ್ತು. ಒಂದು ವೇಳೆ ಸಣ್ಣ ಪ್ರಮಾಣದಲ್ಲಿ ಬಂದರೂ ಅದು ಉದ್ವೇಗದ ರೂಪದಲ್ಲಿರುತ್ತಿತ್ತಷ್ಟೇ ಬಿಟ್ಟರೆ ನೆಲದ ಮೇಲೆ ಹೊರಳಾಡುವಂತಹ ಪರಿಸ್ಥಿತಿಯಲ್ಲಿರಲಿಲ್ಲ. ಆಕೆಯ ನಿದ್ದೆಯ ಸಮಸ್ಯೆ ಸರಿಹೋಯಿತು. ರಾತ್ರಿ ಮಲಗಿದವಳು ಸುಮಾರು 12 ಗಂಟೆಯ ಹೊತ್ತಿಗೆ ಕಷ್ಟಪಟ್ಟು ಏಳುತ್ತಿದ್ದವಳು ಬೆಳಿಗ್ಗೆ 7 ಗಂಟೆಗೆ ಏಳಲು ಆರಂಭಿಸಿದಳು. ತನ್ನ ಹವ್ಯಾಸಗಳಾದ ಸಂಗೀತ, ನೃತ್ಯ, ಈಜಾಟ ಮುಂತಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಳು. ನಿಧಾನವಾಗಿ ಪುಸ್ತಕದ ಧೂಳು ಮರೆಯಾಯಿತು. ಮನದಲ್ಲಿ ಜೀವಂತಿಕೆ ಬಂತು. ಸುಮಾರು ತಿಂಗಳುಗಳ ಹೋರಾಟವು ಮುಗಿಯಿತು. ಇದು ಹೇಗೆ ಸಾಧ್ಯವಾಯಿತು? ಮೊದಲನೆಯದಾಗಿ ಅರ್ಥಮಾಡಿಕೊಳ್ಳಬೇಕಿರುವುದು, ಪ್ಯಾನಿಕ್ ಅಟ್ಯಾಕ್ ಅನ್ನುವುದು ಭಾವನಾತ್ಮಕ ಸಮಸ್ಯೆ, ಇಮೋಷನಲ್ ಪ್ರಾಬ್ಲಮ್. ಟೈಮ್ಸ್ ಅದು ಒಮ್ಮಿಂದೊಮ್ಮೆಲೆ ಕಾಣಿಸಿಕೊಂಡರೂ ಎಷ್ಟೋ ಬಾರಿ ಅದರ ಮೂಲ ನಮ್ಮ ಜೀವನದಲ್ಲಿ ನಡೆದ ಹಿಂದಿನ ಘಟನೆಗಳಲ್ಲಿ ಅಡಗಿರುತ್ತವೆ. ಮೂಲದಿಂದ ಬೇರು ಸಹಿತ ತೆಗೆದಾಗ ಮಾತ್ರ ನಾವು ಅದನ್ನು ಪರಿಹರಿಸಿಕೊಳ್ಳಬಹುದು. ಯಾವುದೇ ಈ ರೀತಿಯ ಚಿಕಿತ್ಸೆಗೆ ಸ್ವಲ್ಪ ಸಮಯವನ್ನು ಕೊಡಬೇಕು, ತಾಳ್ಮೆ ವಹಿಸಬೇಕು. ಹೀಗೆ ಪ್ಯಾನಿಕ್ ಅಟ್ಯಾಕ್ನಂತಹ ಸಮಸ್ಯೆ ಇದ್ದಾಗ ತಡಮಾಡದೆ ಚಿಕಿತ್ಸೆಯನ್ನು ಕೊಡಿಸಿ. ಕೇವಲ ಲೇಖನಗಳಲ್ಲಿ ಅಥವಾ ಪುಸ್ತಕಗಳಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಅಥವಾ ಇನ್ಸ್ಟಾಗ್ರಾಂನಲ್ಲಿ ಬರುವಂತಹ ಒಂದಷ್ಟು ಸುಲಭ ಉಪಾಯಗಳನ್ನು
ಅರಿತುಕೊಂಡು ಪ್ರಯತ್ನಿಸುವುದರಿಂದ ಪರಿಹಾರ ಸಿಗಲು ಸಾಧ್ಯವಿಲ್ಲ. ಗಂಭೀರ ಸಮಸ್ಯೆಯನ್ನು ಹಗುರವಾಗಿ ಕಾಣಬೇಡಿ. ಪ್ಯಾನಿಕ್ ಅಟ್ಯಾಕ್ ಏಕೆ ಬರುತ್ತದೆ? ಕಾರಣಗಳು. ಪ್ಯಾನಿಕ್ ಅಟ್ಯಾಕ್ ಬರಲು ಯಾವುದೇ ನಿರ್ದಿಷ್ಟ ಬಾಹ್ಯ ಕಾರಣ ಇರಲೇಬೇಕು ಎಂದಿಲ್ಲ. ಆದರೆ ಮುಖ್ಯವಾಗಿ ಈ ಕೆಳಗಿನ ಕಾರಣಗಳಿಂದ ಬರಬಹುದು. ಮೆದುಳಿನ ಕಾರ್ಯವೈಖರಿ. ಮೆದುಳಿನಲ್ಲಿರುವ ಅಮಿಗ್ಡಾಲಾ ಎಂಬ ಭಾಗವು ಅಪಾಯವಿಲ್ಲದಿದ್ದರೂ ತಪ್ಪು ಸಂದೇಶ ರವಾನಿಸಿದಾಗ ದೇಹವು ಹೋರಾಡು ಅಥವಾ ಓಡಿಹೋಗು ಫೈಟ್ ಆರ್ ಫ್ಲೈಟ್ ಎಂಬ ಸ್ಥಿತಿಗೆ ತಲುಪುತ್ತದೆ. ತೀವ್ರ ಒತ್ತಡ, ಕೆಲಸದ ಒತ್ತಡ, ಆಪ್ತರ ಅಗಲಿಕೆ ಅಥವಾ ಜೀವನದ ದೊಡ್ಡ ಬದಲಾವಣೆಗಳು. ಆನುವಂಶಿಕತೆ. ಕುಟುಂಬದಲ್ಲಿ ಯಾರಿಗಾದರೂ ಈ ಸಮಸ್ಯೆ ಇದ್ದರೆ ಬರುವ ಸಾಧ್ಯತೆ ಹೆಚ್ಚು. ರಾಸಾಯನಿಕ ಅಸಮತೋಲನ. ಮೆದುಳಿನಲ್ಲಿರುವ ಸಿರೊಟೋನಿನ್ನಂತಹ ರಾಸಾಯನಿಕಗಳ ಏರುಪೇರು. ಇದು ಯಾರಿಗೆ ಬರಬಹುದು? ಇದು ಯಾವುದೇ ವಯಸ್ಸಿನ ವ್ಯಕ್ತಿಗಳಿಗೂ ಬರಬಹುದು. ಮಕ್ಕಳು ಮತ್ತು ಹದಿಹರೆಯದವರು. ಪರೀಕ್ಷಾ ಭಯ ಅಥವಾ ಶಾಲೆಯ ಒತ್ತಡದಿಂದಾಗಿ. ಯುವಕರು. ವೃತ್ತಿಜೀವನ ಮತ್ತು ವೈಯಕ್ತಿಕ ಜೀವನದ ಒತ್ತಡದಿಂದ. ಮಹಿಳೆಯರು. ಸಂಶೋಧನೆಗಳ ಪ್ರಕಾರ ಪುರುಷರಿಗಿಂತ ಮಹಿಳೆಯರಲ್ಲಿ ಇದು ಸ್ವಲ್ಪ ಹೆಚ್ಚು ಕಂಡುಬರುತ್ತದೆ. ಆರೋಗ್ಯ ಸಮಸ್ಯೆ ಇರುವವರು. ಈಗಾಗಲೇ ಆತಂಕ, ಆಂಗ್ಸೈಟಿ ಅಥವಾ ಖಿನ್ನತೆ, ಡಿಪ್ರೆಷನ್ ಇರುವವರಿಗೆ ಬರುವ ಸಾಧ್ಯತೆ ಹೆಚ್ಚು. ವೈದ್ಯರು ಸೂಚಿಸುವ ಪರಿಹಾರಗಳು. ತಕ್ಷಣದ ಪರಿಹಾರಗಳು. ಉಸಿರಾಟದ ವ್ಯಾಯಾಮ. ಡೀಪ್ ಬ್ರೀದಿಂಗ್. ನಿಧಾನವಾಗಿ ಮೂಗಿನಿಂದ ಉಸಿರು ಎಳೆದು ಬಾಯಿಯಿಂದ ಬಿಡಿ. ಇದು ಮೆದುಳಿಗೆ ಎಲ್ಲವೂ ಸರಿಯಾಗಿದೆ ಎಂಬ ಸಂಕೇತ ನೀಡುತ್ತದೆ. ವಾಸ್ತವಕ್ಕೆ ಮರಳಿ. 5-4-3-2-1 ಟೆಕ್ನಿಕ್. ನಿಮ್ಮ ಸುತ್ತಲಿರುವ 5 ವಸ್ತುಗಳನ್ನು ನೋಡಿ. 4 ವಸ್ತುಗಳನ್ನು ಸ್ಪರ್ಶಿಸಿ. 3 ಶಬ್ದಗಳನ್ನು ಕೇಳಿಸಿಕೊಳ್ಳಿ. 2 ವಾಸನೆ ಗ್ರಹಿಸಿ ಮತ್ತು 1 ರುಚಿಯನ್ನು ನೆನಪಿಸಿಕೊಳ್ಳಿ. ಇದು ಆತಂಕದಿಂದ ಗಮನವನ್ನು ಬೇರೆಡೆಗೆ ಸೆಳೆಯುತ್ತದೆ. ದೀರ್ಘಕಾಲದ ಚಿಕಿತ್ಸೆ. ಮನೋವೈದ್ಯರ ಭೇಟಿ. ಸಿಬಿಟಿ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಎಂಬುದು ಇದಕ್ಕೆ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆ. ಆಲೋಚನಾ ಕ್ರಮವನ್ನು ಬದಲಿಸಲು ಇದು ಸಹಕಾರಿ. ಔಷಧಿಗಳು. ವೈದ್ಯರು ಸೂಚಿಸಿದರೆ ಮಾತ್ರ ಆತಂಕ ನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು. ಜೀವನ ಶೈಲಿ ಬದಲಾವಣೆ. ದಿನನಿತ್ಯ ವ್ಯಾಯಾಮ, 7-8 ಗಂಟೆಗಳ ನಿದ್ರೆ ಮತ್ತು ಕೆಫೀನ್, ಕಾಫಿ, ಟೀ ಸೇವನೆಯನ್ನು ಕಡಿಮೆ ಮಾಡುವುದು. ಪ್ಯಾನಿಕ್ ಅಟ್ಯಾಕ್ ಬಂದಾಗ ಅದು ಹೃದಯಾಘಾತದಂತೆ ಭಾಸವಾಗಬಹುದು. ಆದರೆ ನೆನಪಿಡಿ, ಪ್ಯಾನಿಕ್ ಅಟ್ಯಾಕ್ನಿಂದ ಜೀವಕ್ಕೆ ಅಪಾಯವಿಲ್ಲ. ಲಕ್ಷಣಗಳು ಪದೇ ಪದೇ ಕಾಣಿಸಿಕೊಂಡರೆ ತಕ್ಷಣ ಒಬ್ಬ ಮನೋವೈದ್ಯರನ್ನು, ಸೈಕಾಯಿಸ್ಟ್ರಿಸ್ಟ್ ಸಂಪರ್ಕಿಸುವುದು ಉತ್ತಮ. ನಿಮಗೆ ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.